ಓಕೆ, ಇನ್ನು ಸೋರಿಯಾಸಿಸ್ ಅಂತ ಹೇಳಿ ಪ್ರಾರಂಭದಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಸಿವಿಯರ್ ಆದಾಗ ಅವರು ಏನೆಲ್ಲ ಒಂದು ಕಾಂಪ್ಲಿಕೇಶನ್ ಎದುರಿಸಬೇಕಾಗತ್ತೆ, ಏನೆಲ್ಲ ಎಫೆಕ್ಟ್ಸ್ ಉಂಟಾಗತ್ತೆ? ಓಕೆ, ಬಿಗಿನಿಂಗಲ್ಲಿ ಎನಿ ಸ್ಕಿನ್ ಕಂಡೀಷನ್ ತಗೊಂಡಾಗ ನಾವು ನೋಟಿಸ್ ಮಾಡುವಂಥದ್ದೇ ಇದರ ರ್ಯಾಷಸ್ ಇರುತ್ತೆ, ಇಲ್ಲ ಅಂದರೆ ಇಚ್ಚಿಂಗ್ ಇರುತ್ತೆ. ಸೊ ಇದು ಬಿಗಿನಿಂಗಲ್ಲಿ ಬರುವಂಥದ್ದು ಕೂಡ ಒಂದು ಟೈನಿ ರ್ಯಾಶ್ ಅಥವಾ ಟೈನಿ ಬಂಬಾಗಿ ಬರುತ್ತೆ, ಅದ್ರ ಮೇಲೆ ಇಚ್ಚಿಂಗ್ ಬರುವಂಥದ್ದು. ಸೊ ಇದಕ್ಕೆ ನಾವು ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ, ಅದು ನಾವು ನೋಡುವಂಥ OPDL ಪೇಷಂಟ್ಸ್ ಹೇಳೋ ಹಿಸ್ಟ್ರಿ ಏನಂದರೆ, ಸುಮಾರು ವರ್ಷದ ಮುಂಚೆ ಬಂದಿತ್ತು, ಹೋಮ್ ರೆಮಿಡೀಸ್ ಮಾಡ್ಕೊಂಡ್ವಿ ಅಥವಾ ಏನೋ ಒಂದು ಆಯಿಂಟ್ಮೆಂಟ್ಸ್ ಹಚ್ಕೊಂಡ್ವಿ, ಆ ಕಾಲಕ್ಕೆ ಕಡಿಮೆ ಆಗಿರುತ್ತೆ, ಮತ್ತೆ ಬರ್ತಾ ಇರುತ್ತೆ. ನೀವು ಹಿಸ್ಟ್ರಿ ತೊಗೊಂಡಾಗ ಓವರ್ ದ ಇಯರ್ಸ್ ತೊಗೊಂಡಿದ್ದೇ ಟ್ರೀಟ್ಮೆಂಟ್ ತೊಗೊಂಡಿರ್ತೀರ, ಅದರಿಂದ ಏನೂ ನಿಮ್ಗೆ ಉಪಯೋಗ ಆಗಿರಲ್ಲ, ರೆಮಿಷನ್ಸ್ಗಳು ಬಂದಿರುತ್ತೆ. ಸೊ ಬಿಗಿನಿಂಗಲ್ಲಿ ಒಂದು ಟೈನಿ ಬಂಪ್ ಆಗಿರೋವಂಥದ್ದು ಅದು ಕೊಲೈಡ್ ಆಗಿ ಏನಾಗುತ್ತೆ, ಥಿಕ್ ಸ್ಕ್ಯಾಬ್ಸ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ಬೇಸಿಕಲಿ ಒಂದು ಸ್ಕಿನ್ ಸೆಲ್ ಅದು ಹುಟ್ಟಿ ಅದ್ರ ಕೆಲಸ ಮಾಡಿ ಅದು ಸಾಯಕ್ಕೆ 30 to 40 ಡೇಸ್ ತಗೊಳ್ಳುವಂಥದ್ದು. ವೆರಾಸ್ ಇನ್ ಸೋರಿಯಾಸಿಸ್ ಏನಾಗುತ್ತೆ, ಈ ಎಂಟೈರ್ ಸೈಕಲ್ ದಟ್ ಕಮ್ಸ್ ಡೌನ್ ಟು 3 to 4 ಡೇಸ್. ಸೊ ಸೆಲ್ ಗ್ರೋತ್ ಜಾಸ್ತಿ ಆಗುತ್ತೆ, ಸೆಲ್ ಗ್ರೋತ್ ಜಾಸ್ತಿ ಆಗೋದ್ರಿಂದ ಸೆಲ್ ಡೆತ್ ಕೂಡ ಆಗೋದು ಅಲ್ಲಿ ಪ್ರಪೋರ್ಷನೇಟ್ ಆಗೋದಿಲ್ಲ, ಅದರಿಂದ ಏನಾಗುತ್ತೆ ಜಾಸ್ತಿ ಸ್ಕಿನ್ ಸೆಲ್ಸ್ ಸಾಯ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಪೌಡ್ರಿ ಫ್ಲೇಕ್ಸ್ ಅಥವಾ ಪ್ಲಾಕ್ಸ್ ಅಂತ ಏನು ಹೇಳ್ತೀವಿ ಅದು ಉದ್ರಕ್ಕೆ ಶುರು ಆಗುತ್ತೆ. ಇದೇ ಒಂದು ವೆರೈಟಿ ಪ್ಲಾಕ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಓಕೆ, ಇನ್ನು ಸೋರಿಯಾಸಿಸ್ ಅಂದರೆ ಏನು, ಯಾಕೆ ಉಂಟಾಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಅದರಲ್ಲಿ ಸಾಕಷ್ಟು ಟೈಪ್ಸ್ಗಳಿದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ಸೊ ಆ ವಿಧಗಳು ಯಾವುದು, ಆ ಟೈಪ್ಸ್ಗಳ ಬಗ್ಗೆ ಹೇಳೋದಾದರೆ? ಸೋರಿಯಾಸಿಸಲ್ಲಿ ತುಂಬ ವೆರೈಟೀಸ್ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ರ್ಯಾಷಸ್ ಅಂತ ಹೇಳ್ಬೋದು. ಸೊ ರ್ಯಾಷಸ್ ಡಿಸ್ಟ್ರಿಬ್ಯೂಷನಲ್ಲಿ ಬರೋದೇ ಆದರೆ ಜನರಲೈಸ್ ಸೋರಿಯಾಸಿಸ್ ಅಥವಾ ಪ್ಲಾಕ್ ಸೋರಿಯಾಸಿಸ್ ಅಥವಾ ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಇದು ಹೆಡ್ ಟು ಟೋ ಎವ್ರಿ ಕಾಂಪೊನೆಂಟ್ನ ಇನ್ವಾಲ್ವ್ ಮಾಡ್ತಾ ಹೋಗುತ್ತೆ. ಸೊ ವೆರಾಸ್ ಕೆಲವು ಕಂಡೀಷನಲ್ಲಿ ಬರುತ್ತೆ, ನೇಲ್ ಸೋರಿಯಾಸಿಸ್ ಅಂತ ಬರುತ್ತೆ, ಇದು ಬರೀ ಪಿಟ್ಟಿಂಗ್ ನೇಲ್ಸ್, ಬರೀ ನೇಲ್ ಮೇಲೆ ಮಾತ್ರ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು. ಕೆಲವರಲ್ಲಿ ಸೀಬೋಸೋರಿಯಾಸಿಸ್ ಅಂತೀವಿ, ಬರೀ ಸ್ಕ್ಯಾಲ್ಪ್ ರೀಜನಲ್ಲಿ ಮಾತ್ರ ಇರುವಂಥದ್ದು, ಹೇರ್ ಲೈನ್ನ ಎಕ್ಸ್ಟೆಂಡ್ ಆಗೋದಿಲ್ಲ. ಅದು ಬಿಟ್ಟರೆ ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಬರೀ ಅಂಗೈ ಮತ್ತು ಅಂಗಾಲಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಕೆಲವು ವೆರೈಟಿಯಲ್ಲಿ ಗಟ್ಟೆಟ್ ಅಂತ ಹೇಳ್ತೀವಿ. ಪ್ಲಾಕ್ ಸೋರಿಯಾಸಿಸಲ್ಲಿ ಹೇಗೆ ಥಿಕ್ ಸ್ಕ್ಯಾಬ್ಸ್ ಬರುತ್ತೋ, ಗಟ್ಟೆಟ್ಟಲ್ಲಿ ಅಲ್ಲೇ ತೂತುಗಳಾಗಕ್ಕೆ ಶುರು ಆಗುತ್ತೆ, ರಂಧ್ರಗಳಾಗಕ್ಕೆ ಶುರು ಆಗುತ್ತೆ. ಇದನ್ನು ನಾವು ಗಟ್ಟೆಟ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಮೆಜಾರಿಟಿ ಆಫ್ ಕೇಸಸ್ ನಾವು ನೋಡುವಂಥದ್ದು 80% ಆಫ್ ಕೇಸಸ್ ಬಂದ್ಬಿಟ್ಟು ಈ ಜನರಲೈಸ್ ಸೋರಿಯಾಸಿಸ್ ಅಥವಾ ಪ್ಲಾಕ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.